ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯ ವಿಷಯ ಸಕ್ಕರೆ ಕಾಯಿಲೆ ಭಯಬೇಡ ಎಚ್ಚರವಿರಲಿ. ಈ ವಿಷಯ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಅವರ ಜೊತೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಪ್ರಿಯ ಕೇಳುಗರೆ ನಮಸ್ಕಾರ. ಮಧುಮೇಹ ಅಂದರೆ ಏನು? ಮಧುಮೇಹ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಯಾಕೆ ಹೆಚ್ಚಾಗಿ ಕಂಡು ಬರ್ತದೆ, ಅಷ್ಟೇ ಅಲ್ಲ ಮಧುಮೇಹ ಬರಲಿಕ್ಕೆ ಏನೇನು ಕಾರಣಗಳಿದ್ದಾವೆ ಅನ್ನೋದನ್ನು ಕುರಿತು, ವಿಶೇಷವಾಗಿ ನಗರ ಪ್ರದೇಶಕ್ಕಿಂತ ಇತ್ತೀಚೆಗೆ ಹಳ್ಳಿ ಪ್ರದೇಶಗಳಲ್ಲಿ ಈ ಮಧುಮೇಹ ತುಂಬಾ ಹೆಚ್ಚಾಗ್ತದೆ ಅನ್ನುವಂಥದ್ದು ಮಾತಾಡಲಿಕ್ಕೆ, ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಮೆಡಿಕಲ್ ಕಾಲೇಜಿನ ಜನರಲ್ ಮೆಡಿಸಿನ್ನಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಅವರು ಆಕಾಶವಾಣಿಯಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಪ್ರಾರಂಭದಲ್ಲಿ ಈ ಮಧುಮೇಹ ಅಂದರೆ ಏನು ಅಂತ? ಮಧುಮೇಹ ಅಂದರೆ ಇದು ಡಿಸಾರ್ಡರ್ಸ್ ಅಂತ ಹೇಳ್ಬೋದು, ನಾಟ್ ಎ ಡಿಸೀಸ್. ಇದು ಕಾಯಿಲೆ ಅಲ್ಲ. ಇದು ಕಾಯಿಲೆ ಅಲ್ಲ, ಇದು ಡಿಸಾರ್ಡರ್. ಇದು ನಾವು ಮಧುಮೇಹ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ. ಇದು ನಾರ್ಮಲಿಗಿನ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ನಾವು ಮಧುಮೇಹ ಅಂತ ಹೇಳ್ತೀವಿ. ಇದು ನಾರ್ಮಲಿ ನಮ್ಮ ಅಕಾರ್ಡಿಂಗ್ ಟು ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಪ್ರಕಾರ ಅಥವಾ ನಮ್ಮ RSSDI ಪ್ರಕಾರ ನಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರು 126 ಇರಬೇಕು ಮತ್ತು ಊಟ ಆದಮೇಲೆ ಲೆಸ್ ದೆನ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದ್ರೆ ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಊಟಕ್ಕಿಂತ ಮುಂಚೆ 126 ಇರಬೇಕು. ಊಟ ಆದ್ಮೇಲೆ 200ಕ್ಕಿಂತ ಮೇಲೆ ಹೋದ್ರೆ ನಾವು ಇದಕ್ಕೆ ಡಯಾಬಿಟಿಸ್ ಅಂತ ಕರಿತೀವಿ. ಈಗ ಏನಾಗಿದೆ ಅಂದ್ರೆ ಪ್ರೀ ಡಯಾಬಿಟಿಸ್ ಅಂತ ಒಂದು ಬಂದಿದೆ. ಅಂದ್ರೆ ಡಯಾಬಿಟಿಸ್ ಬರುವುದಕ್ಕಿಂತ ಮೊದಲನೇ ನಾವು ಅವರ ಶುಗರ್ ಲೆವೆಲ್ಲು ಮತ್ತು ಅವರ ಸಿಂಪ್ಟಮ್ಸ್ಗಳನ್ನು ನೋಡಿಕೊಂಡು ಅದಕ್ಕೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಪ್ರೀ ಡಯಾಬಿಟಿಸ್ ಅಂದ್ರೆ ವಿಶ್ವ ಮಧುಮೇಹದ ಪ್ರಕಾರ 100ರಿಂದ 125, ಆಮೇಲೆ ಊಟ ಆದ್ಮ್ಯಾಗ 180ಕ್ಕಿಂತ ಮೇಲೆ ಹೋದ್ರೆ 140ರಿಂದ 180 ಇದ್ರೆ ಅವರಿಗೆ ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ HbA1c ಅದರಲ್ಲಿ ಕೂಡ 5.7ರಿಂದ 6.4 ಇದ್ರೆ ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಇದು ಈ ಪ್ರೀ ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಮಾಡಬಹುದು ಸರ್. ನಾವು ರಿವರ್ಸ್ ಮಾಡಬಹುದು. ಇದು ಗೊತ್ತಾಯ್ತಂದ್ರೆ ಇವರಲ್ಲಿ ಡಯಾಬಿಟಿಸ್ ಮುಂದಿನ ದಿನಮಾನದಲ್ಲಿ ಅವರಿಗೆ ಡಯಾಬಿಟಿಸ್ ಬರುತ್ತಂತೆ ಇದರಲ್ಲಿ ತೋರಿಸ್ಕೊಡ್ತದೆ ಸರ್. ಇದರಲ್ಲಿ ಡಯಾಬಿಟಿಸ್ ಅಂಡ್ ವೆಲ್ ಬೀಯಿಂಗ್ ಅಂತ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದರಲ್ಲಿ 3 ಮುಖ್ಯವಾಗಿ ಅಂಶ ಇದೆ. ಅದರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್, ದೈಹಿಕ ಆಕ್ಟಿವಿಟಿ ಮಾಡಬೇಕು, ಆಮೇಲೆ ಮೆಂಟಲ್ ಹೆಲ್ತನ್ನು ಕಂಟ್ರೋಲ್ನಲ್ಲಿ ಮಾಡ್ಕೋಬೇಕು, ಆಮೇಲೆ ಸೋಷಿಯಲ್ ವೆಲ್ ಬೀಯಿಂಗ್ ಅನ್ನು ಮಾಡಿಕೊಂಡ್ರೆ ಈ 3 ಕಂಟ್ರೋಲ್ ಮಾಡಿದರೆ ನಾವು ನಮ್ಮ ಥೀಮಿನ ಉದ್ದೇಶ ಇದೇ ಆಗಿದೆ. ಈಗ ದೈಹಿಕ ಚಟುವಟಿಕೆಗಳು ಮನುಷ್ಯನಿಗೆ ಇಲ್ಲದೇ ಇದ್ದಾಗ ಅನೇಕ ರೀತಿಯ ರೋಗಗಳು ಬರ್ತವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಹಳ್ಳಿಗಳಲ್ಲಿ ಮತ್ತು ವಿಶೇಷವಾಗಿ ಹಳ್ಳಿಯ ಜನ ತುಂಬ ದೈಹಿಕವಾಗಿ ಶ್ರಮ ಪಡ್ತಕ್ಕಂಥ ಜನ, ಅವರಲ್ಲಿ ಕೂಡ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇವೆ. ಬಹಳಷ್ಟು ಕಡಿಮೆ ಆಗಿದೆ ಸರ್. ಮೊದಲು ಮಾರ್ನಿಂಗ್ 5 ಗಂಟೆಗೆ ಎದ್ದು ಬಂಡಿ ತಗೊಂಡು ಅಥವಾ ಎತ್ತುಗಳನ್ನು ನೋಡ್ಕೊಂಡು ಇದಕ್ಕೆ ಹೊಲಕ್ಕೆ ಹೋಗ್ತಿದ್ರು. ಈಗ ಯಾರು ಎತ್ತು ಬಂಡಿಗಳನ್ನು ತಗೊಂಡು ಹೋಗ್ತಾ ಇಲ್ಲ. ಎಲ್ಲರೂ ಎಲ್ಲ ಮನೆಗೆ ಒಂದಲ್ರಿ ಸರ್ 3 ಟ್ರ್ಯಾಕ್ಟರ್ಗಳು ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಟಮ್ ಗಾಡಿ ಇದೆ. ಮತ್ತೆ ಒಳಗ ರೋಡ್ ಮಾಡ್ಕೊಂಡು ಆ ರೋಡಲ್ಲಿ 2 ವೀಲರ್ಸ್ ತಗೊಂಡು ಹೋಗ್ತಾರೆ. ಇವನ್ ಈ ದೈಹಿಕ ಚಟುವಟಿಕೆ ಬಹಳಷ್ಟು ಕಡಿಮೆ ಆಗಿದೆ ಸರ್ ಹಳ್ಳಿ ಊರಲ್ಲಿ. ಈಗ ಹಳ್ಳಿ ಊರಲ್ಲಿ ಈಗ ಹೊಲಕ್ಕೆ ಹೊಡೆಯಂತ ಔಷಧಿಗಳು, ಆ ಔಷಧಿಗಳು ಕೂಡ ಸ್ಟ್ರಾಂಗ್ ಅದಾವೆ. ಈಗ ನಾವು ಎಲ್ಲ ನೋಡಿರ್ಬೋದು ನೀವು, ಭತ್ತಕ್ಕೆ ಹೊಡಿಬೇಕಾದ ಎಣ್ಣೆ ಬಹಳಷ್ಟು ಸ್ಟ್ರಾಂಗ್ ಇರ್ತದೆ. ಆಮೇಲೆ ಈಗ ನಮ್ಮ ಈ ಸುತ್ತಮುತ್ತ ರಾಯಚೂರು ಜಿಲ್ಲೆಯಲ್ಲಿ ಹತ್ತಿಗೆ ಎಣ್ಣೆ ಹೊಡಿತಾರಲ್ಲ ಸರ್, ಅದು ಬಹಳಷ್ಟು ಪಾಯ್ಸನ್ ಇರುತ್ತೆ. ಅದೇ ನಿಟ್ಟಿನಲ್ಲಿ ಈವನ್ ಪ್ಯಾಡಿಗೆ ಹೊಡೆಯಂತಹ ಔಷಧಿ ಕೂಡ ಬಹಳಷ್ಟು ಸ್ಟ್ರಾಂಗ್ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ದಿನ ವಿಷಪೂರಿತವಾದ ಪದಾರ್ಥಗಳನ್ನು ಊಟ ಮಾಡ್ತಾ ಇದೀವಿ. ಈಗ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಮಗೆ. ಕಾಯಿ ಪಲ್ಯ ತಗೊಳ್ರಿ, ಬೆಂಡಿಕಾಯಿ ಎಷ್ಟೆಷ್ಟು ದೊಡ್ಡವಿದೆ. ಬದನೆಕಾಯಿ ನಾವು ಸಣ್ಣವ್ರು ಇರೋ ಕಾಲಕ್ಕೆ ಮುಳ್ಳು ಬದನೆಕಾಯಿ ಅಂತ ಸಿಗ್ತಿದ್ವು. ಈಗ ಯಾರಿಗೂ ಮುಳ್ಳು ಬದನೆಕಾಯಿ ಸಿಗಲ್ಲ. ಈಗ ಇಷ್ಟು ಬಹಳಷ್ಟು ದೊಡ್ಡ ಬದನೆಕಾಯಿ ಇರ್ತದೆ. ಅದೇ ರೀತಿಯಾಗಿ ಟಮಾಟೆ ಹಣ್ಣು ಕೂಡ ನೋಡ್ರಿ, ಟಮಾಟೆ ಹಣ್ಣು ಬಹಳಷ್ಟು ದಪ್ಪ ಇರುತ್ತೆ. ಮೊದಲು ಎಲ್ಲ ಸಣ್ಣ ಟಮಾಟೆ ಇರ್ತಿದ್ವು. ಅದು ಕಟ್ ಮಾಡಿ ತಗೊಂಡ್ರೆ ನಮ್ಮ ಅಜ್ಜಿ ಕೊಡ್ತಿದ್ಲು. ಕಟ್ ಮಾಡಿ ಮ್ಯಾಗ ಉಪ್ಪು ಮತ್ತೆ ಸಕ್ಕರೆ ಹಾಕಿ ಕೊಟ್ರೆ ಬಹಳ ಟೇಸ್ಟ್ ಇರ್ತಿತ್ತು. ಇವತ್ತಿನ ದಿನ ಈ ಟಮಾಟೆ ಹಣ್ಣು ಕೂಡ ಟೇಸ್ಟ್ ಇರಲ್ಲ. ಎಲ್ಲಾ ನಿಟ್ಟಿನಲ್ಲಿ ಈ ನಮ್ಮ ಆರೋಗ್ಯ ಶೈಲಿಯಲ್ಲಿ, ಉಣ ಪದಾರ್ಥ ಶೈಲಿಯಲ್ಲಿ
ಬಹಳಷ್ಟು ಬದಲಾಗಿಬಿಟ್ಟಿದೆ, ವಿಷಪೂರಿತವಾಗಿದೆ. ಹೌದು, ಅದು ಯಾರು ಮನವರಿಕೆ ಮಾಡ್ತಾ ಇಲ್ಲ ಇದು. ಆಮೇಲೆ ಹಳ್ಳಿ ಊರಲ್ಲಿ ಕೂಡ ಬೇಕರಿ ಆಗ್ತಾ ಇದಾವೆ. ಹಳ್ಳಿ ಊರಲ್ಲಿ ನೋಡ್ರಿ, ಸ್ಕೂಲ್ ಮುಂದ್ಗಡೆ ಒಂದು ಮೊನ್ನೆ ನಾನು ಜಗರಿಕಲ್ ಮಲ್ಲಾಪುರಲ್ಲಿ ಹೋಗಿದ್ದೆ, ಆ ಸ್ಕೂಲ್ ಎದುರುಗಡೆ ಬೇಕರಿ ಆಗಿದೆ. ಈಗ ಮನೆಗೆಲ್ಲ ಏನ್ ಮಾಡ್ತಿದ್ರು, ಮೊದಲು ಅಪ್ಪ ಅಮ್ಮಗಳು ಟಿಫನ್ ಕ್ಯಾರಿಯರ್ ಕೊಡ್ತಾ ಇದ್ರು. ಈಗ ಯಾರು ಟಿಫನ್ ಕ್ಯಾರಿಯರ್ ಕಳಿಸ್ತಾ ಇಲ್ಲ. ಅವ್ರೇನಂತಾರ, ಆಯ್ತು 5 ರೂಪಾಯಿ ತಗೊಂಡ್ರಿ, ಅಲ್ಲೇ ತಗೊಂಡು ತಿನ್ಬಿಡಪ್ಪ ಅಂತಾರ. ಆಮೇಲೆ ಯಾರು ಮಕ್ಕಳನ್ನ ಬಿಡಕ್ ಬರಲ್ಲ, ಮಕ್ಕಳನ್ನ ಗಾಡಿ ಮ್ಯಾಗ ಬಿಡಕ್ ಬರ್ತಾರ. ಮೊದಲೆಲ್ಲ ಹೆಂಗಿತ್ತು ಅಂದ್ರೆ, ತಾವು ನಡ್ಕೊಂತ ಬರ್ತಿದ್ರು, ಅಲ್ಲ ಸೈಕಲ್ ಮ್ಯಾಗ ಬರ್ತಿದ್ರು. ಈಗ ಯಾರು ಸೈಕಲ್ ಯೂಸ್ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಸರ್, ನಾನು ತಮ್ಮಲ್ಲಿ ಏನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಒಂದು ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಪ್ರಾಜೆಕ್ಟ್ ನಮ್ಗೆ ICMR ಅವರು ಪ್ರಾಜೆಕ್ಟ್ ಕೊಟ್ಟಿದ್ರು. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು. ನನಗೂ ಮತ್ತು ನಮ್ಮ ರಾಹುಲ್ ಕೀರ್ತಿ ಅಂತೇಳಿ P&SM ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಪ್ರೊಫೆಸರ್ ಅಂಡ್ HOD ಆಗಿದ್ರು. ಅವರು ನಾನು ಕಲ್ತು ಒಂದು 3 ವರ್ಷದ ಪ್ರಾಜೆಕ್ಟ್ ಮಾಡಿದ್ವಿ ಸರ್. ನಾನು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿದ್ದೆ. ಈ ನಮ್ಮ ಸಿರ್ವಾರ್ ಸುತ್ತಮುತ್ತ ಹಳ್ಳಿಯಲ್ಲಿ ನಾವು ಡಯಾಬಿಟಿಸ್ ಅನ್ನು ಚೆಕ್ ಮಾಡಿದ್ವಿ. ನಾವು ಮ್ಯಾಪಿಂಗ್ ಅಂತ ಮಾಡಿ ಒಂದು ಡಾಟಾ ಎಂಟ್ರಿ ಆಪರೇಟರು, ಒಬ್ರು ನರ್ಸನ್ ಕೊಟ್ಟಿದ್ರು, ಒಬ್ರು ಲ್ಯಾಬ್ ಟೆಕ್ನಿಷಿಯನ್ ಕೊಟ್ಟಿದ್ರು, 4 ಮಂದಿ ಡಾಟಾ ಎಂಟ್ರಿ ಆಪರೇಟರ್ ಇದ್ರು ಸರ್. ಏರಿಯಾ ಫುಲ್ ಸರ್ವೆ ಮಾಡಿದರೆ, 3 ವರ್ಷ ಸರ್ವೆ ಮಾಡಿದರೆ, ಮೊದಲು ಅಕಾರ್ಡಿಂಗ್ ಟು ದ ಇಂಡಿಯನ್ ಡಯಾಬಿಟೀಸ್ ಪ್ರಿವೆನ್ಷನ್ ಪ್ರಕಾರ 17%, 7ರಿಂದ 17% ಇತ್ತು. ಈಗ ಬಹಳಷ್ಟು ಜಾಸ್ತಿ ಆಗಿದೆ ಸರ್. ಅದು ನನ್ನ ಅನಿಸಿಕೆ ಪ್ರಕಾರ 37ರಿಂದ 38% ಆಗಿದೆ. ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಇದನ್ನ ನಾವು ಎಲ್ಲರೂ ಯೋಚನೆ ಮಾಡೋಂಥ ವಿಷಯ ಆಗಿದೆ. ಇದನ್ನ ನಾವು ಆತಂಕ ಬರ್ತಾ ಇದೆ. ಈಗ ನೋಡ್ರಿ, ನಾವು ರಿಮ್ಸ್ ಅಲ್ಲಿ ನೋಡ್ತಾ ಇದೀವಿ, ಎವ್ರಿ 3rd ಪೇಷಂಟ್ ಇಸ್ ದ ಡಯಾಬಿಟಿಸ್. ಎವ್ರಿ 3ನೇ ಪೇಷಂಟ್ ಏನಾಗ್ತಾ ಇದೆ ಅಂದ್ರೆ 3 ಜನ ಡಯಾಬಿಟಿಸ್. ಹೌದ್ರಿ ಸರ್. ಈಗ ಬಹಳಷ್ಟು ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಒಂದು NCD ಕ್ಲಿನಿಕ್ ಅಂತಿದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಒಂದು ಕ್ಲಿನಿಕ್ ಇದೆ. ಅಲ್ಲಿ ಪ್ರತಿ ನಾವು ಶುಗರ್ ಬಗ್ಗೆ ಆಗಿರ್ಬೋದು, ಡಯಾಬಿಟಿಸ್, ಇದು BP ಚೆಕಪ್ ಆಗಿರ್ಬೋದು, ಅಥವಾ ಟೊಬ್ಯಾಕೋ ಬಗ್ಗೆ ಆಗಿರ್ಬೋದು, ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು, ಇದಕ್ಕೆ ತಜ್ಞರು ಇದ್ದಾರೆ ಸರ್. ಅವರು ಎಲ್ಲಾ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರಲ್ಲಿ ನಾವು ಕಳಿಸ್ಕೊಡ್ತಾ ಇದೀವಿ ಸರ್. ಇದು ಒಂದು. ಇನ್ನು ಹಳ್ಳಿ ಊರಲ್ಲಿ ಈ ಬಾರ್ ಶಾಪ್ಸ್ಗಳು ಜಾಸ್ತಿ ಆಗ್ತದೆ. ಹೌದು, ಕುಡಿಯೋದು. ಅದ್ರ ಬಾರ್ ಶಾಪ್ ಪಕ್ಕಕ್ಕೆ ಒಂದು ಮಟನ್ ಶಾಪ್ ಇರುತ್ತೆ. ಎಲ್ಲ ಯಂಗ್ಸ್ಟರ್ಸ್ಗಳು ಏನ್ ಮಾಡ್ತಾರೆ, ಸಾಯಂಕಾಲ ಶನಿವಾರ ಆಯ್ತವಾರ ಆಯ್ತು ಒಂದು ಎಲ್ಲ ಫುಲ್ ತುಂಬಿ ಹೋಗ್ಬಿಟ್ಟಿರ್ತದೆ. ನಿಜವಾಗ್ಲೂ ಸರ್, ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ, ಭಾರತ ಜಗತ್ತಿನ ಮಧುಮೇಹಗಳ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ. ಮೊದಲು ಚೈನಾ ಇತ್ತು, ಈಗ ಮುಂದಿನ ದಿನಮಾನದಲ್ಲಿ ನಮ್ಮ ಇಂಡಿಯಾ ಈಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಸರ್, ಈಗ ಮಧುಮೇಹ ಅಂತಂದ್ರೆ ಅದು ಜೀವನ ಶೈಲಿಯ ರೋಗ ಅಂತ ಎಲ್ಲ ವೈದ್ಯರು ಹೇಳ್ತಾರೆ. ಯಾರು ಜೀವನ ಶೈಲಿ ಸರಿಯಾಗಿ ಪಾಲನೆ ಮಾಡಂಗಿಲ್ಲ, ಜೀವನ ಶೈಲಿ ಸರಿಯಾಗಿರಂಗಿಲ್ಲ, ಅವರಿಗೆ ಕಂಪಲ್ಸರಿ ಇದು ಸಕ್ಕರೆ ಕಾಯಿಲೆ ಬಂದೇ ಬರ್ತದೆ ಅನ್ನುವಂಥದ್ದು. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಾರೆ ಸರ್. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್. ಈಗ ಶುಗರ್ ಅಲ್ಲಿ, ಡಯಾಬಿಟಿಸ್ ಅಲ್ಲಿ 2 ತರ ಇದೆ. ಅದು ಕ್ಲಾಸಿಫಿಕೇಶನ್ ಅಂತ ಇದೆ. ಆ ಕ್ಲಾಸಿಫಿಕೇಶನ್ ಅಲ್ಲಿ ಟೈಪ್ 1 ಡಯಾಬಿಟಿಸ್ ಅಂದ್ರೆ ಹುಟ್ಟುತ್ತಲೇನೆ ಮಗುವಿಗೆ ಶುಗರ್ ಬರುತ್ತೆ, ಅವರಿಗೆ ಡಯಾಬಿಟಿಸ್ ಅಂದ್ರೆ ನಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಏನು ಗ್ರಂಥಿಯಲ್ಲಿ ಏನೂ ಇರಲ್ಲ ಸರ್. ಅದು ಯಾಕೆ ಬರುತ್ತೆ? ಹುಟ್ಟುತ್ತಲೇ ಕೆಲವು ಮಕ್ಕಳಿಗೆ ಬರುತ್ತೆ. ಅದು ಜೀನ್ಸ್ ಡಿಫೆಕ್ಟ್, ಅಂದ್ರೆ ಅನುವಂಶತೆಯಿಂದ ಬರ್ತದೆ. ಅನುವಂಶತೆ ಅಲ್ಲ ರೀ, ಮನೆಯಾಗ ಮೊದಲಿನ ಜೀನ್ಸ್ ಜೆನೆಟಿಕಲಿ ಬರಂತ ಡಿಸೀಸ್. ಹುಟ್ಟುತ್ತಲೇ ಅವರು ನಮ್ಮ ಪ್ಯಾನ್ಕ್ರಿಯಾಸ್ ದಲ್ಲಿ ಬೀಟಾ ಸೆಲ್ಸ್ ಅಂತ ಏನಿರುತ್ತೆ ಅದು ಅವರಲ್ಲಿ ಉತ್ಪತ್ತಿ ಆಗಲ್ಲ. ಅವರಿಗೆ ಕಂಪಲ್ಸರಿ ಹೊರಗಲಿಂದ ಇನ್ಸುಲಿನ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಉಳಿಯಲಿಕ್ಕೆ ಸಾಧ್ಯವೇನೇ ಇಲ್ಲ. ಅವರು ಕಂಪಲ್ಸರಿ ಅವರಿಗೆ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಆಗಿ ಅಥವಾ ಬೇರೆ ಕಾಂಪ್ಲಿಕೇಶನ್ ಆಗಿ ಅವರಿಗೆ ಸಾವು ಬರೋಂಥದ್ದು. ಅದೇ ರೀತಿಯಾಗಿ ಟೈಪ್ 2 ಡಯಾಬಿಟಿಸ್ ಅಂತಿದೆ ಸರ್. ಅದು ಟೈಪ್ 2 ಡಯಾಬಿಟಿಸ್ ಅಬೋವ್ 45 ಇಯರ್ಸ್ ಏಜ್, ಅಬೋವ್ 60, ಮುಂಚೆ 50-60 ನಂತರ ಬರ್ತಾ ಇತ್ತು. ಈಗ ಯಂಗ್ಸ್ಟರ್ ಅಲ್ಲಿ ಜಾಸ್ತಿ ಆಗಿದೆ, ಯುವಕರಲ್ಲಿ ಜಾಸ್ತಿ ಆಗ್ತದೆ. 25ರಿಂದನೇ ಅದು ಮೋದಿ ಟೈಪ್ 1, ಟೈಪ್ 2, ಟೈಪ್ 3 ಡಯಾಬಿಟಿಸ್ ಅಂತಾರೆ ಸರ್. ಅದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಈಗ ನಾನು ತಮಗೆ ಹೇಳಿದ ಪ್ರಕಾರ ಜೀವನ ಶೈಲಿನೇ ಎಲ್ಲಾ ಮನೆಯಲ್ಲಿ 4 ಕಾರ್ಗಳಿದೆ, 4 ಬೈಕ್ಸ್ಗಳು ಇದಾವೆ. ಯಾವ ಹುಡುಗರು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಲ್ಲ, ನಡ್ಕಂತ ಹೋಗಲ್ಲ, ಪ್ರತಿಯೊಬ್ರು ತಮ್ಮ ಗಾಡಿಯನ್ನು ಯೂಸ್ ಮಾಡ್ತಾರ. ಅವರ ಊಟ ಪದ್ಧತಿಯಲ್ಲಿ ಬಹಳಷ್ಟು ಚೇಂಜ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಕಾರ್ಬೋಹೈಡ್ರೇಟ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ತಗೊಂತಾರ. ಈಗ ನೋಡ್ರಿ ಬೇಕರಿಯಲ್ಲಿ ಅದರಷ್ಟು ಕಾರ್ಬೋಹೈಡ್ರೇಟ್ ಬಹಳ ಜಾಸ್ತಿ ಇರ್ತದೆ. ಆಮೇಲೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಬಹಳಷ್ಟು ಇರ್ತದೆ ಅದರಲ್ಲಿ. ಆ ಊಟದಲ್ಲಿ ಸ್ಟೈಲ್ ಚೇಂಜ್ ಮಾಡಬೇಕು, ಮತ್ತೆ ಅವರು ದೈಹಿಕವಾಗಿ ಆಕ್ಟಿವಿಟೀಸ್ ಮಾಡಬೇಕು. 3ನೇದಾಗಿ ಸರ್ ಸ್ಮೋಕಿಂಗ್.
ಓಕೆ. ಬಹಳಷ್ಟು ಜನ ಈಗ ಸ್ಮೋಕ್ ಮಾಡ್ತಾ ಇದ್ದಾರೆ, ಆಮೇಲೆ ಗಾಂಜಾ ಸೇದೋದು, ಸ್ಮೋಕ್ ಮಾಡೋದು, ಆಮೇಲೆ ಮದ್ಯಪಾನ ಬಹಳ ಜಾಸ್ತಿ ಆಗಿದೆ. ಮೂರನೇದಾಗಿ ಈಗ ಗುಟ್ಕಗಳು ಹುಡುಗರು ನೋಡ್ರಿ ಸರ್, ಈಗ 10ನೇ ಕ್ಲಾಸ್ ಹುಡುಗರು ಗುಟ್ಕ ತಿಂತಾರ ಬಹಳಷ್ಟು. ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ, ಅದು 3ನೇ ಕಾರಣ. 4ನೇ ಕಾರಣ, ಅವರು ಸರಿಯಾಗಿ ಮಲಗಲ್ಲ, ನಿದ್ದೆ, ಲ್ಯಾಕ್ ಆಫ್ ಸ್ಲೀಪ್. ನಿಜವಾಗ್ಲೂ ಸರ್, ಈಗ ನಿದ್ದೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಇತ್ತೀಚಿನ ಒಂದು ದಿನಗಳಲ್ಲಿ ಯುವಕರಲ್ಲಿ, ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಕೂಡ ನಿದ್ದೆ ಹಾಳಾಗಿದೆ ಅಂತ ಅನ್ನುವಂಥದ್ದು. ಯಾಕೆ ಹಾಳಾಗ್ತಾ ಇದೆ ಅಂತಂದರೆ ಟೆಕ್ನಾಲಜಿ. ರಾತ್ರಿ ಎಲ್ಲ ಮೊಬೈಲ್ ನೋಡ್ತಕ್ಕಂಥದ್ದು. ಈಗ ನಾವು ಮೊಬೈಲು ಒಂದು ಅರ್ಧ ತಾಸು ಬಿಟ್ಟು ಇರೋಕ್ಕಾಗಲ್ಲ ಸರ್ ಪ್ರತಿಯೊಬ್ಬರಿಗೆ. ಅದರಲ್ಲಿ ಏನದ, ಮಕ್ಕಳಲ್ಲಿ 2 ಸಿಮ್ಮು 3 ಸಿಮ್ ಇಟ್ಕೊಂಡಿರ್ತಾರೆ. ಈಗ ಒಂದು ಫೇಸ್ಬುಕ್ ನೋಡಿದ್ರೆ ಇನ್ನೊಂದು ಇನ್ಸ್ಟಾಗ್ರಾಮ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡಿದ ತಕ್ಷಣ ವಾಟ್ಸಪ್ ನೋಡ್ತಾರೆ, ವಾಟ್ಸಪ್ ನೋಡಿದ ತಕ್ಷಣ ಯೂಟ್ಯೂಬ್. ಈ ಕಂಟಿನ್ಯೂ ಏನು ಮೊಬೈಲಲ್ಲೇ ಅವರ ಕಣ್ಣು, ಬೇರೆ ಕಡೆ ಯೋಚನೆ ಮಾಡೋಕ್ಕೆ ಟೈಮೇ ಇಲ್ಲ ಸರ್. ಇದು ನೋಡ್ರಿ ಸರ್, ಇದು ಬಹಳಷ್ಟು ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಈ ನಾವು ಮುಂದಿನ ದಿನಮಾನದಲ್ಲಿ ಏನಾಗ್ತದೋ ಇದು ಗೊತ್ತಿಲ್ಲ ಸರ್. ಇದು ಏನು ಮಾಡಬೇಕು ಈಗ, ಎಜುಕೇಟ್ ಮಾಡೋದೇ ಹೇಗೆ ಮಕ್ಕಳಿಗೆ? ಈ ಮೊಬೈಲ್ಗಳಿಂದ ಮತ್ತು ತಂತ್ರಜ್ಞಾನ ಅತಿಯಾದ ಬಳಕೆ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಕೂಡ ಜಾಸ್ತಿ ಆಗ್ತಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತು ನೋಡ್ರಿ ಸರ್, ಯಾರು ಒಬ್ರು ಮಾತಾಡ್ತಾರಲ್ಲ, ಬರೀ ಮೊಬೈಲ್ ನೋಡ್ಕೊಂತ ಕುಂತಿರ್ತಾರ. ಇದನ್ನ ಯಾವುದು ನಮ್ಮ ಗೌರ್ಮೆಂಟ್ ಅವರೇ ಕಂಟ್ರೋಲ್ ಮಾಡ್ಬೇಕು ಸರ್. ಇದನ್ನ ಪ್ರೈವೇಟ್ ಅವ್ರಂತ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವ್ರವ್ರಿಗೆ ತಿಳಿಬೇಕು. ಅವರು ತಿಳ್ಕೊಂಡು ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಇದು ಕಂಟ್ರೋಲ್ ಆಗ್ಬಹುದು. ಇದರಿಂದ ಈ ನಿಟ್ಟಿನಲ್ಲಿ ಯಂಗ್ಸ್ಟರ್ಸ್ ಕೂಡ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಲ್ಯಾಕ್ ಆಫ್ ಸ್ಲೀಪ್ ಅಂತ ಹೇಳಿದೆ. ಅವರು ಮಿನಿಮಮ್ 8 ತಾಸು ನಿದ್ದೆ ಮಾಡಬೇಕು. ಅದು ಡೀಪ್ ಸ್ಲೀಪ್ ಆಗಿ ಮಾಡಿದರೆ ದೇಹಕ್ಕೆ ಬಹಳಷ್ಟು ರೋಗಗಳು ಕಡಿಮೆ ಆಗ್ತವೆ. ಈ ನಿಟ್ಟಿನಲ್ಲಿ ನಾವು ಡಯಾಬಿಟಿಸನ್ನು ಭಾಳಷ್ಟು ಕಂಟ್ರೋಲ್ ಮಾಡ್ಬೇಕು ಸರ್. ಇದು ನಾನು ಇನ್ನೊಂದು ಏನು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂದರೆ, ನೀವು ICMR ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ, ಅದು ರೂರಲ್ ಡಯಾಬಿಟಿಸ್ ಮ್ಯಾಗ ನಾವು ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಂತ ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಇದೆ. ಈ ನಿಟ್ಟಿನಲ್ಲಿ ನಾನು ಮುಂದೆ ಸರ್ಕಾರಕ್ಕಾಗಲಿ ಅಥವಾ ಗೌರ್ಮೆಂಟಿಗೆ ಲೆಟರ್ ಬರೆದು, ಯಾಕಂದರೆ ಇವತ್ತು ವಿಶ್ವ ಮಧುಮೇಹ ನಮ್ಮ ಕರ್ನಾಟಕ ಡಯಾಬಿಟಿಕ್ ಅಸೋಸಿಯೇಷನ್ದು ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ಪ್ರೆಸಿಡೆಂಟ್ ಪೋಸ್ಟ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಈ ನಾರ್ತ್ ಕರ್ನಾಟಕದಾಗ ಐ ಆಮ್ ದ ಫಸ್ಟ್ ಟೈಮ್ ಡಯಾಬಿಟಿಸ್ RSSDI ದ ಪ್ರೆಸಿಡೆಂಟ್, ಡಯಾಬಿಟಿಕ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾದ್ದು ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಮುಂದಿನ ಡಿಸೆಂಬರ್ 19, 20, 21 ನಾವು ಸ್ಟೇಟ್ ಕಾನ್ಫರೆನ್ಸ್ ಇನ್ ರಾಯಚೂರು ನವೋದಯ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ನೀವು ಹೇಳಿದ್ರಿ ಹಳ್ಳಿಗಾಡಿನ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ಈ ಮಧುಮೇಹ ಹೆಚ್ಚಾಗಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು. ನೀವು ಸಂಶೋಧನೆ ಕೂಡ ಮಾಡಿದಿರಿ, ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೀರಿ, ಜನರನ್ನು ಚೆಕ್ ಮಾಡಿದಿರಿ, ನೋಡಿದಿರಿ. ಏನಿರ್ಬೋದು ಕಾರಣಗಳು, ಮುಖ್ಯವಾದ ಕಾರಣ ಏನಿರ್ಬೋದು? ಮುಖ್ಯವಾಗಿ ಹೇಳಿದ್ನಲ್ರಿ ಸರ್, ಅವರು ಇರೋ ಲೈಫ್ ಸ್ಟೈಲ್, ಜೀವನ ಶೈಲಿನೇ ಚೇಂಜ್ ಆಗ್ಬೇಕು ಸರ್. ಆಲ್ಮೋಸ್ಟ್ ಬಹಳಷ್ಟು ಚೇಂಜ್ ಆಗಿದೆ. ಜೀವನ ಶೈಲಿ ಚೇಂಜ್ ಆಗಬೇಕು. ಎರಡನೇದಾಗಿ ಮೊಬೈಲ್ ಅನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಊಟದಲ್ಲಿ ಬಹಳಷ್ಟು ಚೇಂಜ್ ಆಗಬೇಕು. ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಂತಾ ಇದಾರಲ್ಲ, ಅದು ತೆಗೆದು ಪ್ರೋಟೀನ್ ಡೈಟ್ ತಗೊಳ್ಳೋಂತ ಮಾಡಬೇಕು. ಯಾಕಂದ್ರೆ ಕಾಯಿ ಪಲ್ಯ ಮತ್ತು ಈ ಕಾಳು ಪಲ್ಯ ತಿನ್ನೋದು ಜಾಸ್ತಿ ಮಾಡಬೇಕು. ಆಮೇಲೆ ಅವರು ದಿನ ಯೋಗ, ಎಕ್ಸಸೈಸು ಅಥವಾ ಅವರ ದೈಹಿಕ ಚಟುವಟಿಕೆಗಳನ್ನು ಚೇಂಜ್ ಮಾಡ್ಕೋಬೇಕು. ಮತ್ತು ಸ್ಮೋಕಿಂಗ್ ಹ್ಯಾಬಿಟ್ ಅನ್ನು ಬಿಡಬೇಕು. ಮತ್ತು ಸೌಂಡ್ ಸ್ಲೀಪ್ ಮಾಡಬೇಕು. ನಿದ್ದೆ ಪ್ರಾಪರ್ ಆಗಿ ಗಾಢವಾಗಿ ನಿದ್ದೆ ಮಾಡಬೇಕು. ಮತ್ತು ಪ್ರಾಪರ್ ಆಗಿ ಊಟ ಮಾಡಬೇಕು. ಈಗೆಲ್ಲ ತೊಪ್ಪಲ ಪಲ್ಯ, ಕಾಯಿ ಪಲ್ಯ ಅಂತವೆಲ್ಲ ಜಾಸ್ತಿ ಊಟ ಮಾಡಬೇಕು. ಈ ನಿಟ್ಟಿನಲ್ಲಿ ಅವರು ಮಾಡಿದರೆ ಮುಂದೆ ನಾವು ಈ ಡಯಾಬಿಟಿಸ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಸರ್. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು, ವಿಶೇಷವಾಗಿ ಹಳ್ಳಿ ಅಷ್ಟೇ ಅಲ್ಲ, ಎಲ್ಲ ನಗರದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಗಂಭೀರವಾದ ಒಂದು ಆಲೋಚನೆ ಮಾಡಲೇಬೇಕು ಸರ್. ಇದು ಮುಂದಿನ ದಿನಮಾನದಲ್ಲಿ ಈಗ ನಾನು ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ 3ನೇ ಪೇಷಂಟ್ ಡಯಾಬಿಟಿಸ್ ಇರುತ್ತೆ. ಅಂದರೆ ಇವತ್ತಿಗೆ ನೀವು ತೋರ್ಸಕ್ಕೆ ಬಂದಾಗ OPD ಪೇಷಂಟ್ ಅಲ್ಲಿ 3ನೇ ಪೇಷಂಟ್ ಅಥವಾ 4ನೇ ಪೇಷಂಟ್ ಇಸ್ ದ ಡಯಾಬಿಟಿಸ್. ಅಂದರೆ ಆಲ್ಟರ್ನೇಟ್ ಪೇಷಂಟ್ ಡಯಾಬಿಟಿಸ್ ಆದರೆ ಈಗ ಆಲ್ಮೋಸ್ಟ್ 50% ಡಯಾಬಿಟಿಸ್ ಇದೆ. ಈ ನಿಟ್ಟಿನಲ್ಲಿ ನಾವು ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಂತ ನಾನು ಈ ಆಕಾಶವಾಣಿ ಮೂಲಕ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ತಾವು ವೈದ್ಯರಾಗಿ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀರಿ, ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಈಗ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಸಾರ್ವಜನಿಕರು, ತಿಳುವಳಿಕೆ ಉಳ್ಳವರು, ಜನಗಳಿಗೆ ಏನು ಅವೇರ್ನೆಸ್ ಕೊಡಲಿಕ್ಕೆ ಸಾಧ್ಯತೆ ಇದೆ ಸಕ್ಕರೆ ಕಾಯಿಲೆಗಳ ಬಗ್ಗೆ? ಸಕ್ಕರೆ ಕಾಯಿಲೆ ಬಗ್ಗೆ ಈ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರಲ್ಲಿ ಸಿಂಪ್ಟಮ್ಸ್ ಏನನ್ನ ಕಂಡ್ರೆ, ಅಂದರೆ ಸಿಂಪ್ಟಮ್ಸ್ ಅಂದರೆ ಜಾಸ್ತಿ ಕಾಲ್ಮಡಿ ಹೋಗೋದು, ಬಾಯಿ ಜಾಸ್ತಿ ಒಣಗೋದು, ಜಾಸ್ತಿ ಊಟ ಮಾಡಿದ್ರೂ ಅವ್ರ ತೂಕ ಏರ್ಲಾರ್ದಂಥದ್ದಾಗೋದು, ಅಥವಾ
ಕಾಲಿಗೆ ಗಾಯ ಆದರೆ ಮಾಯಂಗಿಲ್ಲ ಬೇಗ ಅದೇ ರೀತಿಯಲ್ಲಿ ಈ ನಮ್ಮ ಪ್ರೈವೇಟ್ ಪಾರ್ಟ್ ಬೇರೆ ಕಡೆ ಎಲ್ಲ ಏನಾಗುತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಕ್ಯಾಂಡಿಡೈಸಿಸ್ ಅಂತ ಆಗುತ್ತೆ. ಅದು ಆಯಿತು, ಹಂಗೆ ಆಗಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಮತ್ತು ನಮ್ಮ ಕುತ್ತಿಗೆಯಿಂದ ಬ್ಲ್ಯಾಕ್ ಕಲರ್ ಚೇಂಜ್ ಆಗುತ್ತೆ, ಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತಾರೆ. ಆಮೇಲೆ ಸ್ಮಾಲ್ ಟ್ಯಾಗ್ಸ್ ಕೊಂಕಳದಾಗ ಏನಾಗುತ್ತೆ ಫ್ಯಾಟ್ ಟ್ಯಾಗ್ಸ್ ಬರ್ತವೆ, ಅಂಥವು ಏನನ್ನ ಕಂಡು ಬಂದ್ರೆ ಮತ್ತೆ ಅವ್ರಿಗೆ ಕಣ್ಣು ಕೂಡ ಏನಾಗುತ್ತೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ, ಕಣ್ಣಿನ ಮಂದ ಕಡಿಮೆ ಆಗುತ್ತೆ ಆ ಥರ ಆದರೆ. ಆಮೇಲೆ ಜಲ್ದಿ ಈಸಿಲಿ ಫಿಟಿಗಲ್ಲಿ ಬಿಟ್ಟು ಅಂದ್ರೆ ನಾವು ಸ್ವಲ್ಪ ಕೆಲಸ ಮಾಡಿದ್ರು ಆಯಾಸ ಬಂದ್ಬಿಡೋದು, ಕೆಲಸಕ್ಕೆ ಮಾಡೋ ಆಕ್ಟಿವಿಟೀಸ್ ಇರಲ್ಲ. ಅಂತ ನಿಟ್ಟಿನಲ್ಲಿ ಕಾಲ್ಮಡಿ ಜಾಸ್ತಿ ಆಗ್ತಾ ಇದ್ರೆ ಇವೆಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಏನನ್ನ ಕೊಂಡ್ರೆ ಇಮಿಡಿಯೇಟ್ಲಿ ವೈದ್ಯರನ್ನು ಭೇಟಿಯಾಗಿ ಅವರ ಬ್ಲಡ್ ಶುಗರ್ ಅನ್ನು ಚೆಕ್ ಮಾಡ್ಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಇದನ್ನ ನಾವು ಬೇಗನೆ ಕಂಡುಕೊಂಡ್ರೆ ನಾವು ಇದನ್ನ ತಡೆಗಟ್ಟಬಹುದು ಅಂತ. ಸರ್, ಸಾಕಷ್ಟು ಜನ ಏನಂತಾರೆ ಮಧುಮೇಹ ಬಂದ್ಬಿಟ್ಟಿದೆ ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅಂತೇಳಿ ತುಂಬ ಜನ ಹೇಳ್ತಿರ್ತಾರೆ. ಕೆಲವರಿಗೆ ಕಂಟ್ರೋಲ್ ಆಗಲ್ಲ, ಅವ್ರು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ವೇಳೆ ಮಧುಮೇಹ ಸಿಕ್ಕಾಪಟ್ಟೆ ಜಾಸ್ತಿ ಆದರೆ ಏನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ? ಸರ್, ಮಧುಮೇಹ ಭಾಳ ಜಾಸ್ತಿ ಆದರೆ ಅಬೋವ್ 5 years ಆದ ತಕ್ಷಣ ಏನಾಗುತ್ತೆ ಅವ್ರದ್ದು ಕಣ್ಣು ಫಸ್ಟ್, ನಾನು ಏನು ಹೇಳ್ತೀನಿ ಅಂದರೆ ಸರ್, ಅಣ್ಣೆತ್ತಲಿಂದ ಹಿಡಿದು ಕಾಲು ಹಂಗಾಲವರೆಗೆ ಎಫೆಕ್ಟ್ ಆಗುತ್ತೆ. ಅಣ್ಣೆತ್ತಲಿಂದ ಕಣ್ಣು ಎಲ್ಲ ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಡಯಾಬಿಟಿಕ್ ರೆಟಿನೋಪತಿ ಅಂತಾರೆ, ಕಣ್ಣಿಗೆ ಎಫೆಕ್ಟ್ ಆಗೋಕ್ಕೆ ಡಯಾಬಿಟಿಕ್ ರೆಟಿನೋಪತಿ. ಆ ಕಣ್ಣಿನಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ, ಕಣ್ಣು ಸರಿ ಕಾಣಲ್ಲ. ಎರಡನೇದಾಗಿ ಬಹಳಷ್ಟು ನಮ್ಮ ಈಗ ನೋಡ್ತಾ ಇದೀವಿ ಕಿಡ್ನಿಗೆ ಬಹಳಷ್ಟು ಎಫೆಕ್ಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಎಸ್ ಡಯಾಬಿಟಿಕ್ ನೆಫ್ರೋಪತಿ. ನೆಫ್ರೋಪತಿ ಒನ್ಸ್ ಡೆವಲಪ್ ಆಯ್ತಂದ್ರೆ ಅದಕ್ಕೆ ಮತ್ತೆ ಮುಂದಿನ ದಿನಮಾನದಲ್ಲಿ ಅವರು ಡಯಾಲಿಸಿಸ್ಗೆ ಹೋಗ್ಬೇಕಾಗತ್ತೆ. ನ್ಯೂರೋಪತಿ ಅಂದ್ರೆ ನಮ್ಮ ಕಾಲ ಆಯಿತು ಹೋಲ್ ಬಾಡಿ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಮಗೆ ಸ್ಪರ್ಶ ಕಡಿಮೆ ಆಗುತ್ತೆ, ಕಾಲಲ್ಲಿ ಸ್ಪರ್ಶ ಕಡಿಮೆ ಆಗುತ್ತೆ, ಕಾಲಲ್ಲಿ ಗಾಯ ಆದ್ರೆ ಮಾಯಲ್ಲ. ಆಮೇಲೆ ಕಾಲುಗಳು ಜೋಮ್ ತುಂಬ್ತಾವ, ಜೋಮ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತಾರೆ. ಆಮೇಲೆ ಡಯಾಬಿಟಿಕ್ ಆಟೋನೋಮಿಕ್ ನ್ಯೂರೋಪತಿ ಅಂತಾರೆ, ಅಂದ್ರೆ ಅವರಿಗೆ ಏನು ಸೆಕ್ಷುವಲ್ ಫಂಕ್ಷನ್ ಕಡಿಮೆ ಆಗುತ್ತೆ ಅವರಿಗೆ, ಅದಕ್ಕೆ ಆಟೋನೋಮಿಕ್ ನ್ಯೂರೋಪತಿ ಅಂತಾರೆ. ಇದು ಯಾರು ಪೇಷಂಟ್ಸ್ ಹೇಳಲ್ಲ ಸರ್, ಬರೀ ನನಗೆ ಈ ಮುಂದೆ ಬರಲ್ಲ ಏನು ಆಟೋನೋಮಿಕ್ ನ್ಯೂರೋಪತಿ. ಆಮೇಲೆ ಅವರಿಗೆ ಆಟೋಮೆಟಿಕ್ ಆಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಾ ಇರ್ತದೆ, ಅದು ಗೊತ್ತಾಗಲ್ಲ ಅವರಿಗೆ. ಸಡನ್ ಆಗಿ ಡೌನ್ ಆಗುತ್ತೆ, ಸಡನ್ ಆಗಿ ಜಾಸ್ತಿ ಆಗುತ್ತೆ. ಇದು ಆಟೋನೋಮಿಕ್ ನ್ಯೂರೋಪತಿ ಅಂತಾರೆ, ಇದು ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ಸ್ಗಳು ಭಾಳ ಆಗುತ್ತೆ. ಅದೇ ರೀತಿಯಾಗಿ ಹಾರ್ಟಲ್ಲಿ ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ ಅಂತ ಆಗುತ್ತೆ. ಹಾರ್ಟ್ ಅಟ್ಯಾಕು ಅವ್ರಿಗೆ ಭಾಳ ಜಲ್ದಿನೇ ಆಗುತ್ತೆ. ಹಾರ್ಟ್ ಮಸಲ್ ಕಂಡದಾಗ ವೀಕ್ನೆಸ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಬ್ರೈನಿಗೂ ಸ್ಟ್ರೋಕ್ ಆಗುತ್ತೆ. ಇದು ಎಲ್ಲ ಅಂಗಾಂಗಗಳಿಗೆ ಟೋಟಲ್ ಎಫೆಕ್ಟ್ ಆಗುತ್ತೆ. ಈವನ್ ಟೋಟಲ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗಲ್ಲ, ಮಸಲ್ಸ್ ಕೂಡ ವೀಕ್ ಆಗುತ್ತೆ. ಕಾಯಿ ಕಾಲಲ್ಲಿ ಚೇಂಜಸ್ ಆಗುತ್ತೆ. ಈವನ್ ಬೋನ್ಸ್ ಕೂಡ ಅದರಲ್ಲಿ ಬೋನಲ್ಲಿ ತಾಕತ್ತೂ ಕಡಿಮೆ ಆಗುತ್ತೆ. ಎಲ್ಲ ರೀತಿಯಾಗಿ ಎಫೆಕ್ಟ್ ಆಗುತ್ತೆ. ಇದು ಮೋರ್ ದೆನ್ 600, 800, 1000 ಹೋಯ್ತಪ್ಪ ಅಂದರೆ ಅವರಿಗೆ ಕೀಟೋ ಅಸಿಡೋಸಿಸ್ ಅಂತ ಆಗುತ್ತೆ, ಅಥವಾ ನಾನ್ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತಾರೆ. ಅಂದರೆ ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ, ಮೋರ್ ದೆನ್ 600, 800 ಆಯ್ತಂದ್ರೆ ನಾನ್ ಕೀಟೋಟಿಕ್ ಹೈಪರ್ ಆಸ್ಮೋಲಾರ್ ಕೋಮಾ ಅಂತಾರೆ. ಅದಕ್ಕೆ ಅವ್ರಿಗೆ ಹೈ ಶುಗರ್ ಆಗಿ ಅವ್ರು ಅನ್ಕಾನ್ಷಿಯಸ್ ಆಗುತ್ತೆ. ಆಮೇಲೆ ಇನ್ನೂ ಜಾಸ್ತಿ ಆದ್ರೆ ಕೋಮಲ್ಲ ಸರ್, ಕನ್ವಲ್ಷನ್ಸು ಬರುತ್ತೆ ಅವ್ರಿಗೆ, ಏನಾಗುತ್ತೆ ಫಿಟ್ಸ್ ಬರುತ್ತೆ. ಆ ಫಿಟ್ಸ್ ಬಂದು ಅವರು ಜೀವಕ್ಕೆ ಅಪಾಯ. ಅದೇ ರೀತಿಯಾಗಿ ಶುಗರ್ ಡೌನ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಅವ್ರನ್ನ ಪ್ರತಿಯೊಂದು ಗ್ಲೂಕೋಮೀಟರ್ ಅಲ್ಲಿಂದ ಚೆಕ್ ಮಾಡ್ಕೊಂತ ನೋಡ್ಬೇಕಂತ ನಾವು ಅವರಿಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕು ಸರ್. ಇತ್ತೀಚೆಗೆ ಸರ್ ಶುಗರ್ ಬಂದವರು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ರೀತಿಯ ಒಂದು ಪ್ರಯತ್ನಗಳು ಮಾಡ್ತಿರ್ತಾರೆ. ವೈದ್ಯರ ಹತ್ರ ಹೋಗ್ತಾರೆ, ಸರ್ ನಾನು ನಿರಂತರವಾಗಿ ಟ್ಯಾಬ್ಲೆಟ್ ತೊಗೊಳ್ತೇನೆ, ಆದರೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ, ಏನು ಮಾಡಬೇಕು? ಅದೇ ಸರ್, ಈಗ ನಾನು ಏನೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಮಧುಮೇಹ ಬಗ್ಗೆ ಭಾಳಷ್ಟು ತಿಳ್ಕೊಬೇಕು ಸರ್. ಫಸ್ಟ್ ಇದು ಕ್ಲಾಸಿಫಿಕೇಶನ್ ಆಫ್ ಡಯಾಬಿಟೀಸ್ ಅಂತಿದೆ, ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ಸ್. ನಾವು ಫಸ್ಟು ಇವರಿಗೆ ಶುಗರ್ ಎದಕ್ಕೆ ಬಂತು, ಯಾಕೆ ಕಾರಣಕ್ಕೆ ಬಂದಿದೆ, ಅದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಈಗ ತೆಳ್ಳಗಿರ್ತಾರೆ ಸರ್, ನಾವು ಶುಗರೇ ತಿನ್ನೋದಿಲ್ಲ ಅಂತಾರೆ, ಅವರಿಗೆ ಶುಗರ್ ಬಹಳಷ್ಟು ಅವ್ರಿಗೆ 800, 600 ಇರ್ತದೆ. ಯಾಕಂದ್ರೆ ಅದ್ರ ಒಳಗೆ ಬೀಟಾ ಸೆಲ್ಸ್ ಅಲ್ಲಿ ಉತ್ಪತ್ತಿ ಆಗ್ತಿರೋದಿಲ್ಲ, ಮತ್ತು ನಮ್ಮ ಪೆರಿಫೆರಲ್ ಎಲ್ಲ ಮಸಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬಂದಿರುತ್ತೆ. ಅದನ್ನ ನಾವು ತಿಳ್ಕೊಂಡು ಅದು ತಕ್ಕಂತ ನೋಡಿ ನಾವು ಅವರಿಗೆ ಟ್ಯಾಬ್ಲೆಟ್ಸ್ಗಳು ಕೊಡಬೇಕು, ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ಸ್ ಕೊಡಬೇಕು. ನಾವು ಕಂಡುಕಂಡದ್ದು ಡ್ರಗ್ಸ್ ಕೊಟ್ಟರೆ ಅಲ್ಲ ಸರ್. ಈಗ ಯಾರಿಗೆ ಮೆಟ್ಫಾರ್ಮಿನ್ ಬೇಕು ಅವ್ರಿಗೆ ಮೊದಲಿಗೆ ಫಸ್ಟ್ ಯಾವ ಕಾರಣಕ್ಕಾಗಿ ಕಂಡುಕೊಳ್ಳಬೇಕು, ಯಾಕೆ ಬಂತು ಇವರಲ್ಲಿ, ಮನೆಗೆ ಅವ್ರ ಅಪ್ಪ ಅಮ್ಮಗೆ ಬಂದಿಲ್ಲ, ಇವತ್ತಿಗೆ ಯಾಕೆ ಬಂತು, ಯಾಕಂತಂದ್ರೆ ಇವರ ಜೀವನ ಸ್ಟೈಲಿ ಏನದ, ಅವ್ರಿಗೆ ಎಷ್ಟು ಈಗ ಟೆನ್ಷನ್ ಎಷ್ಟಿದೆ, ಅವ್ರು ಕರಿಯಾಗಿ ಸರಿ ನಿದ್ದೆ ಮಾಡ್ತಾರೋ ಇಲ್ಲೋ, ಪರಿಸರ ಏನಿದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ದೀಸ್ ಆರ್ ಆಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೀಡಿಂಗ್ ಟು ಡಯಾಬಿಟಿಸ್. ಅವ್ರಿಗೆ
ಅದು ಚೆಕ್ ಮಾಡ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿ ಅವರಿಗೆ ತಿಳಿಸಿ ಹೇಳಿ ಅವರಿಗೆ ನಾವು ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ಸ್ ಕೊಡಬೇಕು. ಇದು ಕಂಟ್ರೋಲ್ ಆಗಲಿಲ್ಲ, ಓರಲ್ ಹೈಪೋಗ್ಲೈಸೆಮಿಕ್ ಡ್ರಗ್ಸಿಗೂ ಅವ್ರಿಗೆ ಟ್ಯಾಬ್ಲೆಟ್ಸ್ಗೂ ಕಂಟ್ರೋಲ್ ಆಗಿಲ್ಲ ಅಂದರೆ ನಾವು ಸ್ಮಾಲ್ ಡೋಸ್ ಆಫ್ ಇನ್ಸುಲಿನ್ ಕೊಡ್ಬೋದು. ಇನ್ಸುಲಿನ್ ಕೊಟ್ಟು ಅದು ಭಾಳಷ್ಟು ಇನ್ಸುಲಿನ್ ಪೆನ್ಸ್ಗಳು ಬಂದಿದೆ, ಆ ಪ್ರಕಾರ ನಾವು ಇದು ಮಾಡಬೇಕು, ಅವ್ರನ್ನ ಕಂಟ್ರೋಲ್ ತರಬೇಕು. ಅವರಿಗೆ ಬಿಲೋ 200 ತರಬೇಕು. ಊಟ ಮಾಡಿದ ಮೇಲೆ, ಊಟ ಮಾಡೋಕ್ಕಿಂತ ಮೊದಲು ಬಿಲೋ 128 ತಗೊಂಬರ್ಬೇಕು. ಅದು ತಗೊಂಡು ಬಂದರೆ ಅವರಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಆಗಿದೆ ಅಂತ ಅರ್ಥ. ಅವರು ನೋಡ್ರಿ ಅವ್ರ ಲೈಫ್ ಲಾಂಗ್ 40 ವರ್ಷ 50 ವರ್ಷ ಇರ್ಬೋದು. ಏನು ನಾನು ಇವತ್ತು ಡಯಾಬಿಟಿಸ್ ಬಂದಗಳೇ ನಾನು ಆಯಿತು, ನಾನು ಮುಗೀತು, ನಂದು ಸತ್ಬಿಟ್ಟೆ ಅಂತಂತ ಅದು ತಪ್ಪು. ಈ ನಿಟ್ಟಿನಲ್ಲಿ ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಡಯಾಬಿಟಿಸ್ ಬಂದಿದೆ ಅಂತಂದ್ರೆ ಯಾರು ಸಾಯುವುದಿಲ್ಲ, ಅದು ಕೊನೆಯಲ್ಲ ಅನ್ನೋದು ಕೊನೆಯಲ್ಲ. ನಾವು ಅದನ್ನ ತಡೆಗಟ್ಟಬಹುದು, ಅದನ್ನ ಪ್ರಿವೆಂಟ್ ಮಾಡ್ಕೊಂಡ್ರೆ ನಾವು ನಮ್ಮ ಕೈಯಲ್ಲಿದೆ ಸರ್. ನಮ್ಮ ಹೆಂಗ ಮುಗ್ದಾಣಿ ಲೂಸ್ ಮಾಡಿದ್ರೆ ಓಡ್ತದೆ, ಮುಗ್ದಾಣಿ ನಾವು ಕೈಯಾಗ ಗಟ್ಟೆಗೆ ಹಿಡ್ಕೊಂಡ್ರೆ ಅದು ನಾವು ನಮ್ಮ ಕಂಟ್ರೋಲ್ ಇರುತ್ತೆ. ಅದೇ ರೀತಿಯಾಗಿ ನಾನೇನು ಇಲ್ಲಿ ಆಕಾಶವಾಣಿ ಮೂಲಕ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಡಯಾಬಿಟಿಸ್ ಬಂದಿದೆ ಅಂತಂದರೆ ಯಾರು ಹೆದರಿಕೆಯೋದು ಕಾರಣ ಇಲ್ಲ, ಅವಶ್ಯಕತೆ ಇಲ್ಲ. ನೀವು ಸರಿಯಾದ ಡಾಕ್ಟ್ರಲ್ಲಿ ಭೇಟಿಯಾಗಿ ಅವರು ಹೇಳಿದಂಥ ಪದ್ಧತಿಯಲ್ಲಿ ಅವರು ಹೇಳಿದಂತಹ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ನಿಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಂಡ್ರೆ ನಿಮ್ಗೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಮಧುಮೇಹ ಕಂಟ್ರೋಲ್ ಆಗುತ್ತೆ. ಇದರಿಂದ ನಿಮ್ಮ ಅಂಗಾಂಗಗಳು, ನೀವು ನಿಮ್ಮ ಲೈಫ್ ಹೆಚ್ಚಿಗಾಗುತ್ತೆ ಅಂತ ಈ ಆಕಾಶ ಮೂಲಕ ಎಲ್ಲರಿಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಸರ್, ತುಂಬ ಒಳ್ಳೆ ಮಾಹಿತಿ ಕೊಟ್ಟರೆ. ಯಾಕಂದರೆ ಜನಗಳಿಗೆ ಭಯ ಇದೆ, ಡಯಾಬಿಟಿಸ್ ಬಂದರೆ ನನಗೆ ಆಯ್ತು ಮುಗಿದೋಯ್ತು. ಇಲ್ಲ 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 ಇಲ್ಲ, ಭಯ ಹೋಗ್ಲಾಡ್ಸ್ಬೇಕಂತಂದ್ರೆ ಕಂಪಲ್ಸರಿ ಇದ್ರ ಬಗ್ಗೆ ತಿಳ್ಕೊಬೇಕು. ಶುಗರ್ ಬಗ್ಗೆ ತಿಳ್ಕೊಬೇಕು. ಎದಕ್ಕೆ ಬಂತು ನಂದು ಶುಗರು, ಈಗ ಅದಕ್ಕೆ ಏನು ನಾನು ಮುಂದಿನ ಪರಿಣಾಮಗಳನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈವನ್ ಟೈಪ್ 1 ಡಯಾಬಿಟಿಸು ಅವ್ರು ಆರಾಮ್ಸೆ ಒಂದು 50 ವರ್ಷ ಸರ್ವೈವ್ ಆಗ್ಬೋದು. ಈಗ ಯಂಗ್ಸ್ಟರ್ಸ್ ಕೂಡ ತಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ, ಅವ್ರ ಊಟ ಪದ್ಧತಿಯನ್ನು ಚೇಂಜ್ ಮಾಡ್ಕೊಂಡ್ರೆ, ಏನು ತಮ್ಮ ಡೇ ಟು ಡೇ ಆ್ಯಕ್ಟಿವಿಟಿಯನ್ನು ಚೇಂಜ್ ಮಾಡಿಕೊಂಡ್ರೆ, ಊಟ ಪದ್ಧತಿಯಲ್ಲಿ ಚೇಂಜ್ ಮಾಡಿಕೊಂಡ್ರೆ, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ಅವ್ರನ್ನ ಕಂಟ್ರೋಲ್ ತಗೊಂಡು ನಾವು ನಿಯಂತ್ರಣ ಮಾಡ್ಬೋದು ಅಂತ ಈ ಆಕಾಶ ಮೂಲಕ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ತುಂಬ ಒಳ್ಳೆ ಮಾಹಿತಿ ಅಂದ್ಕೊಟ್ರೆ. ಯಾಕಂದರೆ ಡಯಾಬಿಟಿಕ್ ಅಂದರೆ ಸಕ್ಕರೆ ಕಾಯಿಲೆ ಬಂದ ತಕ್ಷಣವೇ ಮುಗಿದೈತೆ ಜೀವನ ಅನ್ನುವಂಥದ್ದು ತಲೆಯಲ್ಲಿ ಬಿಟ್ಬಿಡ್ಬೇಕು. ಭಯ ಪಡೋದು ಬೇಡ, ಅದ್ರ ಬಗ್ಗೆ ಅರಿವಿರಲಿ. ಹೌದು, ಅದು ಯಾಕೆ ಬರ್ತು, ಅದು ಬಂದದಕ್ಕೆ ಏನು ಕಾರಣ, ನಾನು ಹೇಗೆ ನಿಯಂತ್ರಣ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಅರಿವಿದ್ರೆ ಖಂಡಿತ ಜೀವನ ತುಂಬಾನೇ ಒಳ್ಳೆ ರೀತಿಯ ಒಂದು ಜೀವನವನ್ನು ಲೀಡ್ ಮಾಡ್ಬೋದು ಅನ್ನುವಂಥ. ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜಿನ ಮೂಲಕ ನಾನು ತಮಗೆ ಎಲ್ಲರಿಗೂ ಧನ್ಯವಾದವನ್ನು, ಈ ಆಕಾಶವಾಣಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಸರ್, ತುಂಬ ಖುಷಿ ಆಯಿತು ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಧುಮೇಹ ಅಂದ್ರೇನು, ಮಧುಮೇಹ ಯಾಕೆ ಬರ್ತದೆ, ಯಾರಿಗೆ ಬರ್ತದೆ, ಅದಕ್ಕೆ ಕಾರಣಗಳೇನು, ನಾವು ಕಂಡುಕೊಳ್ಳೋದು ಹೇಗೆ, ಅದರ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕುರಿತು ಅಷ್ಟೇ ಅಲ್ಲ, ಅದರ ಬಗ್ಗೆ ಭಯ ಬೇಡ, ಅದರ ಬಗ್ಗೆ ಅರಿವಿರಲಿ ಅನ್ನುವಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಇವತ್ತು ನಮ್ಮ ಆಕಾಶವಾಣಿಗೆ ಬಂದು ಮಾಹಿತಿಯನ್ನು ಕೊಟ್ಟರೆ. ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಪರಿಸರ ಚೆನ್ನಾಗಿದ್ದರೆ ನಾವು ನಕ್ಕಂತ ಮಾತಾಡಬೇಕು. ಹೌದು, ಪ್ರತಿಯೊಬ್ಬರಿಗೂ ಸಿಟ್ಟಾಗಿ ಮಾತಾಡಬಾರ್ದು. ನಮ್ಮ ಮೈಂಡ್ ಎಷ್ಟು ತಣ್ಣಗಿರುತ್ತೆ ಅಷ್ಟು ಭಾಳಷ್ಟು ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ಒಳ್ಳೆಯ ಒಂದು ಸಂದೇಶ ಸರ್. ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಪರಿಸರ ಚೆನ್ನಾಗಿರಬೇಕು ಅನ್ನುವಂಥದ್ದು. ಈ 3 ಪರಿಸರಗಳು ಚೆನ್ನಾಗಿದ್ದರೆ ನಿಜವಾಗಲೂ ಎಲ್ಲರೂ ಆರೋಗ್ಯವಾಗಿರ್ತಾರೆ ಸರ್. ಎಲ್ಲರೂ ಆರೋಗ್ಯವಾಗಿ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಧುಮೇಹದ ಬಗ್ಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಾನು ಡಾಕ್ಟರ್ ಬಸವರಾಜ್ ಪಾಟೀಲ್ ಅಂತ, ಪ್ರೊಫೆಸರ್ ಅಂಡ್ HOD. ನಾವು ಎಲ್ಲ ನಮ್ಮ ರಿಮ್ಸಿನ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಕ್ಕೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ ಭಯಬೇಡ, ಎಚ್ಚರವಿರಲಿ ಈ ವಿಷಯ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಅವರ ಜೊತೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.